ಇನ್ನು ವಕ್ಫ್ ವಿರುದ್ಧದ ಸಮರ ಇವತ್ತು ವಿಜಯೇಂದ್ರ ಟೀಮ್ ಅಖಾಡಕ್ಕೆ ಇಳಿತಾ ಇದೆ. ಬೀದರ್ನಿಂದ ವಕ್ಫ್ ವಿರುದ್ಧ ವಿಜಯೇಂದ್ರ ಅಭಿಯಾನವನ್ನು ಆರಂಭಿಸ್ತಾರೆ. ಇನ್ಫ್ಯಾಕ್ಟ್ 3 ಕಡೆಯಿಂದ ಇವತ್ತು ಅಭಿಯಾನ ಆರಂಭವಾಗಬೇಕಾಗಿತ್ತು. ಬಟ್ ಆರ್ ಅಶೋಕ್ ಈಗ ದೆಹಲಿಗೆ ಹೋಗಿರೋದ್ರಿಂದ ಬೀದರ್ನಿಂದ ಮಾತ್ರ ಈಗ ಅಭಿಯಾನವನ್ನು ಆರಂಭಿಸ್ತಾ ಇದ್ದಾರೆ ವಿಜಯೇಂದ್ರ. ಈ ಮೊದಲು ಯತ್ನಾಳ್ ತಂಡ ಇದೇ ಬೀದರ್ನಿಂದ ಅಭಿಯಾನವನ್ನು ಆರಂಭಿಸಿತು. ಸೊ ಸೇಮ್ ಜಾಗದಿಂದ ಈಗ ವಿಜಯೇಂದ್ರ ಆರಂಭಿಸ್ತಾ ಇದ್ದಾರೆ. ಜನಜಾಗೃತಿ ಅಭಿಯಾನವನ್ನ ಬಿಜೆಪಿ ಶಾಸಕ ಯತ್ನಾಳ್ ಆರಂಭಿಸಿದ್ರು ಇದೇ ಬೀದರ್ನಿಂದ. ಈಗ ಈ ಬೀದರ್ನಿಂದಲೇ ಅಭಿಯಾನವನ್ನ ವಿಜಯೇಂದ್ರ ಅವರು ಆರಂಭಿಸ್ತಾರೆ. ಗಾಂಧಿಗಂಜ್ನ ಬಸವೇಶ್ವರ ದೇಗುಲದಲ್ಲಿ ಪೂಜೆಯನ್ನ ಸಲ್ಲಿಸಿ ಈ ಅಭಿಯಾನಕ್ಕೆ ಚಾಲನೆಯನ್ನ ಕೊಡ್ತಾರೆ. ಪೂಜೆ ಸಲ್ಲಿಸಿ ನಂತರ ವಕ್ಫ್ ಮಂಡಳಿ ಕಚೇರಿವರೆಗೂ ಕೂಡ ಪಾದಯಾತ್ರೆಯನ್ನ ನಡೆಸ್ತಾ ಇದ್ದಾರೆ. ರೈತರು ಸಾರ್ವಜನಿಕ ಸಮಾವೇಶದಲ್ಲಿ ವಿಜಯೇಂದ್ರ ಇವತ್ತು ಭಾಗಿಯಾಗ್ತಾ ಇದ್ದಾರೆ. ಚಟ್ನಹಳ್ಳಿಗೂ ಕೂಡ ಭೇಟಿ ನೀಡ್ತಾರೆ. ರೈತರ ಜೊತೆಗೆ ಸಂವಾದವನ್ನ ಮಾಡ್ತಾರೆ BY ವಿಜಯೇಂದ್ರ. ಚಟ್ನಹಳ್ಳಿಯ ಸುಮಾರು 960 ಎಕರೆಗಳಷ್ಟು ಜಮೀನು ವಕ್ಫ್ ಬೋರ್ಡ್ ಹೆಸರಿನಲ್ಲಿ ಇದೆ. ಅವರ ಪಹಣಿಯಲ್ಲಿ ವಕ್ಫ್ ಬೋರ್ಡ್ನ ಹೆಸರು ನಮೂದಾಗಿದೆ ಅನ್ನುವಂಥದ್ರ ಬಗ್ಗೆ ರೈತರು ಕೂಡ ಹೋರಾಟವನ್ನು ಮಾಡಿದರು. ಸುಮಾರು 350 ರೈತರ ಪಹಣಿಯಲ್ಲಿ ವಕ್ಫ್ ಬೋರ್ಡ್ನ ಹೆಸರು ನಮೂದಾಗಿತ್ತು. ಅದಾದ ನಂತರ ಕಲಬುರಗಿ ಕಡೆಗೆ ಪ್ರಯಾಣ ಬೆಳೆಸ್ತಾರೆ ವಿಜಯೇಂದ್ರ. ಮೊದಲು ಬೀದರ್ನಿಂದ ಆರಂಭಿಸಿ ತಮ್ಮ ಅಭಿಯಾನವನ್ನು ಪೂಜೆ ಸಲ್ಲಿಸ್ತಾರೆ. ಅದಾದ ನಂತರ ಅಭಿಯಾನವನ್ನು ಮಾಡ್ತಾರೆ. ಅಲ್ಲಿ ರೈತರು ಮತ್ತು ಸಾರ್ವಜನಿಕರನ್ನು ಉದ್ದೇಶಿಸಿ ಮಾತಾಡ್ತಾರೆ. ಅದಾದ ನಂತರ ಕಲಬುರಗಿ ಕಡೆಗೆ ವಿಜಯೇಂದ್ರ ಹೊರಡ್ತಾರೆ. ಒಟ್ಟಿನಲ್ಲಿ ಇವತ್ತಿನಿಂದ ವಕ್ಫ್ ವಿರುದ್ಧ ರಾಜ್ಯ ಬಿಜೆಪಿಯ 3 ತಂಡಗಳ ಒಂದು ಪ್ರವಾಸ ಆರಂಭವಾಗಬೇಕಾಗಿತ್ತು. ಇವತ್ತು ಮೊದಲು ಬೀದರ್ ಜಿಲ್ಲಾ ಪ್ರವಾಸವನ್ನು ವಿಜಯೇಂದ್ರ ಟೀಮ್ ಮಾಡ್ತಾ ಇದೆ. ಈ ಮೊದಲು ಯತ್ನಾಳ್ ತಂಡ ಬೀದರ್ನಲ್ಲಿ ಜನಜಾಗೃತಿ ಅಭಿಯಾನವನ್ನು ನಡೆಸಿತ್ತು. ದೃಶ್ಯಗಳಲ್ಲಿ ನಾವು ಗಮನಿಸಬಹುದು. ಈಗಾಗಲೇ ವಿಜಯೇಂದ್ರ ಈ ಹಿಂದಿನಿಂದಲೇ ಆರಂಭಿಸಿದ್ದಾರೆ. ಅಂದರೆ ಎಲ್ಲೊಂದು ಕಡೆ ಬಿಜೆಪಿಯ ಹೈಕಮಾಂಡ್ಗೂ ಕೂಡ ಒಂದು ಸ್ಪಷ್ಟ ಸಂದೇಶವನ್ನ ಯತ್ನಾಳ್ ನೀಡ್ತಾ ಇರುವಂಥದ್ದು. ಏನು ಕೆಲಸವನ್ನ BY ವಿಜಯೇಂದ್ರ ಅವ್ರು ಮಾಡಬೇಕಿತ್ತು ರಾಜ್ಯದಲ್ಲಿ, ಅದನ್ನ ನಾವು ಮಾಡ್ತಾ ಇದ್ದೀವಿ. ವಿಜಯೇಂದ್ರ ಅವರು ಕೈ ಕಟ್ಟು ಕುಳಿತಿದ್ದಾರೆ ಅನ್ನುವಂಥದ್ದನ್ನ. ಆದರೆ ವಿಜಯೇಂದ್ರ ಅವರಿಗೆ ಸೆಡ್ಡು ಹೊಡೆಯೋ ರೀತಿಯಲ್ಲಿ ಯತ್ನಾಳ್ ವರ್ತಿಸಿದರು.